ಕೊಟ್ಟಿಗೆರೆ ಆಸ್ಪತ್ರೆಯಿಂದ ನಮ್ಮ ಚೇತನ್ ಮತ್ತು ಚೈತ್ರ ಇಬ್ಬರು ಬಂದಿದ್ದಾರೆ. ಯಾಕಂದರೆ ಈಗ ಇವತ್ತು ಒಂದೇ ದಿವಸ ಅಂತಲ್ಲ, ದೇ ಬೀನ್ ಡೂಯಿಂಗ್ ಎ ಲಾಟ್ ಮೋರ್ ಅವೇರ್ನೆಸ್ ಅಬೌಟ್ ಡೆಂಗ್ಯೂ ಬರೋದಕ್ಕೆ ಕಾರಣ ಏನು, ಅಥವಾ ಹೇಗೆ ನೀವು ಮನೆ ಮುಂದೆ ನೀರುಗಳನ್ನ ಶುದ್ಧಿಯಾಗಿ ಇಟ್ಕೋಬೇಕು, ಅಥವಾ ಹುಳ ಬಿದ್ದಾಗ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಲೇಔಟಲ್ಲಿ ಹೇಗೆ ಅಂದರೆ ಸಾಮಾನ್ಯ ಎಲ್ಲ ಕಡೆ ಎನಿಮಲ್ ರೆಸ್ಕ್ಯೂಸ್ ಜಾಸ್ತಿ ಇರ್ತಾರೆ. ಸೊ ಅವ್ರ ಸಮಸ್ಯೆ ಏನಂದರೆ, ಇವಾಗ ನಾವು ನಾಯಿಗೆ ಹಸುಗಳಿಗೆ ನೀರು ಇಡ್ತೀವಲ್ಲ, ಸೊ ಹಾಗಿದ್ದಾಗ ನಾವು ನೀರು ತೆಗೆದು ಪಾಟ್ನ ಉಲ್ಟಾ ಮಾಡೋದು ಹೇಗೆ? ಡೆಂಗ್ಯೂ ಬರಬಾರ್ದು ಅಂದರೆ ಒಂದು ಟೇಕ್ ಕೇರ್ ಮಾಡಬೇಕು, ಪ್ರಾಣಿಗಳಿಗೂ ತೊಂದರೆ ಆಗದಿರಂಗೆ ಅವುಗಳಿಗೂ ನೀರು ಸಿಗೋಂಗೆ ಹೇಗೆ ಮಾಡಬೇಕು. ಆಮೇಲೆ ಈ ಥರ ಜಾಸ್ತಿ ಗಿಡ ಇಟ್ಟಿರೋವಾಗ ನಮ್ಮ ಸಮಸ್ಯೆ ಏನಂದರೆ, ಪಾಟ್ ಕೆಳಗಡೆ ಒಂದು ತಟ್ಟೆ ಇಟ್ಟಿರ್ತೀವಿ, ಆ ತಟ್ಟೆನಲ್ಲಿ ಸ್ಟೋರೇಜ್ ಆಗಿರೋ ನೀರಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ಬಿಡದೇ ಇರೋಂಗೆ ಮಾಡ್ಕೋಬೇಕು ಅಂತ ಇವಾಗ ಚೈತ್ರ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಪಾಟ್ ಇಟ್ಟಿರ್ತೀವಿ, ಅದರಲ್ಲಿ ಹುಳ ಬಿದ್ದಿರುತ್ತೆ, ಸೊ ಅದರಿಂದ ಹೇಗೆ ಮ್ಯಾಮ್, ಪಾಟಲ್ಲಿ ಫಸ್ಟ್ ಆಫ್ ಆಲ್ ಹುಳ ಬರ್ದಂಗೆ ನೋಡ್ಕೋಬೇಕು. ಯಾಕಂದರೆ ನೀರು ಅದರಲ್ಲಿ ಡ್ರೈ ಆಗಿದ್ದರೆ ನಾವು ಎಷ್ಟು ಆ ಗಿಡಕ್ಕೆ ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ನೀರು ಹಾಕಬೇಕು. ಮೇಲ್ಗಡೆ ನೀರು ನಿಲ್ದಂಗೆ ನಾವು ನೋಡ್ಕೋಬೇಕು. ಯಾವಾಗ ಒಂದು 2 days 3 days ತನಕ ಆ ನೀರು ಹಾಗೆ ಇರುತ್ತೋ, ಒಂದು ಸೊಳ್ಳೆ ಬಂದು ಅಲ್ಲಿ ಮೊಟ್ಟೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟು ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಆ ಮೊಟ್ಟೆನೇ ಲಾರ್ವಾ ಆಗೋದು, ಮತ್ತು ಅದು ಒಂದು 7 days ಒಳಗಡೆ ಸೊಳ್ಳೆ ಆಗುತ್ತೆ, ಮಸ್ಕಿಟೋ ಆಗಿ. ಆ ಮಸ್ಕಿಟೋ ಆ ಸೊಳ್ಳೆ ನಮಗೆ ಬೆಳಗಿನ ಜಾವದಲ್ಲಿ ಕಚ್ಚಿದಾಗ ನಮಗೆ ಡೆಂಗ್ಯೂ ಆಗಲಿ ಚಿಕನ್ ಗುನ್ಯಾ ಆಗಲಿ ಬರುವಂಥದ್ದು. ಅದಕ್ಕೋಸ್ಕರ ನಾವು ಅಲ್ಲಿ ನೀರು ಸ್ಟೋರೇಜ್ ಆಗ್ದಂಗೆ ನೋಡ್ಕೋಬೇಕು. ಒಂದು ವೇಳೆ ಆ ಥರ ಏನಾದರೂ ನಮಗೆ ಲಾರ್ವಾ ಇದೆ, ಅದರಲ್ಲಿ ಹುಳು ಇದೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ನೀರನ್ನ ಚೆಲ್ಲಬೇಕು. ಚೆಲ್ಲಿಬಿಟ್ಟು ಅದನ್ನು ಡ್ರೈ ಮಾಡಿ ನಾವು ಮತ್ತೆ ನೀರನ್ನ ಹಾಕಿದಾಗ ಯಾವುದೇ ಮಸ್ಕಿಟೋ ಅಲ್ಲಿ ನಾವು ಬ್ರೀಡ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡೋಕ್ಕೆ ಆಗಲ್ಲ. ಇದು ಹುಳ ಹೇಗಿರುತ್ತೆ ಅಂದ್ರೆ ಒಂಥರ ಹೀಗಂತ ಇರುತ್ತೆ ನೀರಲ್ಲಿ. ಸೊ ಅವ್ರು ಹೇಳೋ ಪ್ರಕಾರ ಪಾಟ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಸಾಧ್ಯ ಆದಷ್ಟು ಪ್ಲೇಟಲ್ಲಿ ನೀರು ನಿಲ್ಲದೆ ಇರೋದು ನೋಡ್ಕೊಳ್ಳೋಣ. ಒಂದು ಬೈ ಚಾನ್ಸ್ ಇವಾಗ ನೀರಲ್ಲಿ ಬಿದ್ದಿರೋ ಹುಳ ನಾವು ದೊಡ್ಡದಾಗಿ ಹಸಿರುಗೆ ನೀರು ಮೇಲೆ ಹುಳ ಇದೆ ಅಂದರೆ ಅದನ್ನು ತೆಗೆದು ಹಾಕಿ ಹೊರಗೆ ಬಿಡ್ಬೋದು. ನಾವು ಅದನ್ನ ನೀರನ್ನ ವೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ಇನ್ನೊಂದು ಪಾತ್ರೆನ ಇಟ್ಕೊಂಡು ನಾವು ಒಂದು ಕಾಟನ್ ಬಟ್ಟೆನ ಇಟ್ಕೊಂಡು ಅದ್ರ ಮೇಲೆ ಅದನ್ನ ಸೋಸ್ಬಿಟ್ಟು ಹುಳ ಏನಿರುತ್ತೆ ಅದನ್ನ ನಾವು ವೇಸ್ಟ್ ಮಾಡ್ಬೋದು. ಅದು ಡೆತ್ ಆಗುತ್ತೆ. ನಾವು ಹೊರಗಡೆ ಚೆಲ್ಲಿದಾಗ ಹುಳ ಡೆತ್ ಆಗುತ್ತೆ. ನಾವು ನೀರಲ್ಲಿ ಬಿಟ್ಟರೆ ಮಾತ್ರ ಹುಳ ಜೀವ ಬರುತ್ತೆ, ಮಸ್ಕಿಟ್ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ಆ ನೀರನ್ನ ಸೋಸ್ಕೊಂಡು ನಾವು ಮತ್ತೆ ರೀಯೂಸ್ ಮಾಡ್ಬೋದು. ಈಗ ನೋಡಿ, ಇದು ನಮಗೂ ಗೊತ್ತಿರಲಿಲ್ಲ, ಹುಳ ಇದ್ರೆ ನೀರನ್ನ ಹಾಗೆ ಬಿಡ್ತೀವಿ. ಹಾಗಲ್ಲ, ಒಂದು ಚಮಚನೋ ಒಂದು ಸ್ಪೂನೋ ತೊಗೊಂಡು ಅಟ್ಲೀಸ್ಟ್ ನೀವು ಬಟ್ಟೆಯಲ್ಲಿ ಸೋಸೋಕ್ಕೆ ಹೊರಗಡೆ ಇಟ್ಟಿರೋ ಪಾಟಿ ಸಾಧ್ಯ ಆಗದೆ ಇರಬೇಕು ಅಂತ ಅದನ್ನು ತೆಗೆದು ಹೊರಗೆ ಹಾಕೋದ್ರಿಂದ ಅದನ್ನೇ ಸಾಯುತ್ತೆ. ಸೊ ಇದು ನಿಜವಾಗ್ಲೂ ನಮಗೂ ಗೊತ್ತಿಲ್ಲದೆ ಇರೋದು, ನೀರಲ್ಲಿರೋ ಹುಳ ಈಚೆ ಹಾಕಿದ್ರೆ ಸಾಯುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದು. ಸೊ ಅದು ಒಂದು ಟೇಕ್ ಕೇರ್ ಮಾಡಿ. ಮತ್ತು ಇನ್ನೊಂದು ನಮ್ಮ